ಇಂದು ವಿಜ್ಞಾನ ತರಗತಿಯಲ್ಲಿ ಎಕೋ ಕ್ಲಬ್ನ ವತಿಯಿಂದ ಔಷಧ ಸಸ್ಯಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಒಂದು ಔಷಧ ಸಸ್ಯಗಳ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಏನು ನಾವು ಎಕೋ ಕ್ಲಬ್ ಮೆಂಬರ್ಸ್ ಅಂತ ಮಾಡ್ಕೊಂಡಿದ್ದೀವಲ್ಲ, 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿನಿಯರು ಕೂಡ ತಮ್ಮ ಪರಿಸರದಲ್ಲಿ ಕಂಡುಬರ್ತಕ್ಕಂತಹ ಅನೇಕ ಔಷಧ ಸಸ್ಯಗಳನ್ನು ತೆಗೆದುಕೊಂಡು ಬಂದು ಅದರಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ಅವರು ಪಟ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತಾವು ಏನೇನು ಗಿಡಗಳನ್ನ ತಗೊಂಡ್ಬಂದಿದ್ದೀರಾ ಅದರಿಂದ ಆಗ್ತಕ್ಕಂತಹ ಅನೇಕ ಉಪಯೋಗಗಳನ್ನು ನೀವು ಒಂದೊಂದಾಗಿ ಹೇಳ್ತಾ ಬನ್ನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ 9ನೇ ತರಗತಿಯ ಮಕ್ಕಳಿಗೆ ಈ ಒಂದು ಎಕೋ ಕ್ಲಬ್ನ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ ಮಕ್ಕಳೇ. ಸೊ ಈಗ ಈ ಒಂದು ಎಕೋ ಕ್ಲಬ್ನ ಔಷಧ ಸಸ್ಯಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ಕೂಡ ನಾವು ಪ್ರಾರಂಭವನ್ನ ಮಾಡೋಣ. ಜೋರಗೆಳ ನಗ್ಬೇಡ್ರಿ. ನಾನು ತಂದಿರುವಾಗ ಈರುಳ್ಳಿ ಹೂವು ಜೀರ್ಣಕ್ರಿಯೆಗೆ ಉಪಯೋಗ ಆಗುವುದು. ಹಸಿ ಈರುಳ್ಳಿ ತಿನ್ನುವುದು ಒಳ್ಳೆಯದು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಂದಿರುವ ಔಷಧಿ ಸಸ್ಯದ ಹೆಸರು ನೇರಳೆ ಹಣ್ಣು. ನೇರಳೆ ಹಣ್ಣು ಕಣ್ಣಿಗೆ ಒಳ್ಳೆಯದು. ಶುಗರ್ ಅನ್ನು ಕಡಿಮೆ ಮಾಡುತ್ತದೆ. ಗಾಯಗಳಿಗೆ ಹಚ್ಚುತ್ತಾರೆ. ಅನೇಕ ಔಷಧಿಗಳಲ್ಲಿ ಬಳಸುತ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಜೀರ್ಣಕ್ರಿಯೆಗೆ ಉಪಯೋಗವಾಗುತ್ತದೆ. ಬುದ್ಧಿವರ್ಧಕ. ನನ್ನ ಹೆಸರು ನಂದ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಂದಿರುವುದು ಕೆಸರುದಂಟು. ಕಿಡ್ನಿ ಸ್ಟೋನನ್ನು ಕರಗಿಸುತ್ತದೆ. ಇದು ದೇಹಕ್ಕೆ ಒಳ್ಳೆಯದು. ನಾನು ತಂದಿರುವ ಸಸ್ಯ ಕರಿಬೇವು. ಕರಿಬೇವಿನ ಉಪಯೋಗ ಕಣ್ಣಿಗೆ ತುಂಬ ಒಳ್ಳೆಯದು. ರಕ್ತ ಕ್ಷೀಣತೆಯನ್ನು ನಿರಾಯಿಸುತ್ತದೆ. ಹೃದಯವನ್ನು ರಕ್ಷಿಸುತ್ತದೆ. ನಾನು 9ನೇ ನೇರಳೆ ಹಣ್ಣು ಕಣ್ಣಿಗೆ ಒಳ್ಳೆಯದು. ಈರುಳ್ಳಿ ಗ್ಯಾಸ್ ಟ್ರಬಲ್ ಒಳ್ಳೆಯದು. ಈರುಳ್ಳಿ ಜೀರ್ಣಶಕ್ತಿಗೆ ಒಳ್ಳೆಯದು. ಮೇವು ಸೊಪ್ಪು ಮೇವು ಸಣ್ಣ ಸೊಪ್ಪು ಬೆಳೆಗಳು ಆಗುತ್ತದೆ. ಅಂತಹ ಹುಳಿಯನ್ನು ಹೆಚ್ಚು ಕಡಿಮೆ ಮಾಡುತ್ತದೆ. ನನ್ನ ಹೆಸರು ಚೇತನ್. 9ನೇ ತರಗತಿ. ಜೋರಗೆಳ. ನಿಂಬೆಹಣ್ಣು ಫಲಕದಲ್ಲಿ ಕಿಡ್ನಿಗೆ ಕಲ್ಲು ತಡೆಯುತ್ತದೆ. ಔಷಧ ಮಾಡಿ ಕೋಡಿ ಗಡುಗಳು ತಲೆಯ ಕೂದಲು ಬಳಸುತ್ತಾರೆ. ದಾಸವಾಳ ಎಲೆ ಮುರಿಯುವ ರೀತಿಯ ಬೆಳಕು ಶಾಂಪೂ ರೀತಿಯಲ್ಲಿ ಬಳಸುತ್ತಾರೆ. ನೆಕ್ಸ್ಟ್. ನನ್ನ ಹೆಸರು ಮೊಹಮ್ಮದ್ ಇಸಾ. ಬೇವು. ಬೇವಿನ ಉಪಯೋಗಗಳು. ಬೇವಿನ ಹೊಗೆಯನ್ನು ಹಾಕಿದರೆ ಸೊಳ್ಳೆ ಬರುವುದಿಲ್ಲ. ಶೀತಕ್ಕೆ ಒಳ್ಳೆಯದು. ಜ್ವರಕ್ಕೆ ಒಳ್ಳೆಯದು. ನನ್ನ ಹೆಸರು ಪ್ರೇಮ್ಕೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಔಷಧಿ ಸಸ್ಯವನ್ನು ತಂದಿದ್ದೇನೆ. ಅದರ ಹೆಸರು ಒಂದೊಲೆಗೆ ಸೊಪ್ಪು. ಇದರ ಉಪಯೋಗ: ಒಂದೊಲೆಗೆ ಸೊಪ್ಪಿನಿಂದ ಬುದ್ಧಿಶಕ್ತಿ ಬೆಳೆಯುತ್ತದೆ. ಒಂದೊಲೆಗೆ ಸೊಪ್ಪನ್ನು ತಿನ್ನುವುದರಿಂದ ಕೆಮ್ಮು ಕಡಿಮೆಯಾಗುತ್ತದೆ. ಈ ಸೊಪ್ಪನ್ನು ತಿನ್ನುವುದರಿಂದ ನೆಗಡಿ ಕಡಿಮೆಯಾಗುತ್ತದೆ. ಇದನ್ನು ಕಷಾಯ ಮಾಡಿಕೊಂಡು ಕುಡಿದರೆ ತಲೆನೋವು ಕಡಿಮೆಯಾಗುತ್ತದೆ. ಸಸ್ಯಗಳು
ಕೆಮ್ಮು ಅಥವಾ ಜ್ವರಕ್ಕೆ ಸಾಂಬಾರು ಮಾಡಿಕೊಂಡು ತಿನ್ನುತ್ತಾರೆ. ಶೀತಕ್ಕೆ ಒಳ್ಳೆಯದು. ಮನೆಗಳ ಉಪಯೋಗಗಳು ಆರೋಗ್ಯ ಶಕ್ತಿಯಿಂದ ನಡೆಯುತ್ತದೆ. ವಿಟಮಿನ್ ಸಿ ಹೇರಳವಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶೀತ ಕೆಮ್ಮಿನಿಂದ ರಕ್ಷಿಸುತ್ತದೆ. ಸ್ವಚ್ಛಗೊಳಿಸಲು ತಾಮ್ರ ಮತ್ತು ಕಿತ್ತಳೆ ಕಾಫಿಯನ್ನು ಬೆಳೆಯುವಂತೆ ಮಾಡಲು ಸಿಪ್ಪೆಯನ್ನು ಉಪಯೋಗಿಸುತ್ತಾರೆ. ಗಾಯ ಗಾಯದ ಮೇಲೆ ಹಚ್ಚುತ್ತಾರೆ. ಕಬ್ಬಿನಾಂಶ ನಾವಿಬ್ಬರು ತಂದಿರುವ ಸಸ್ಯಗಳು ಬೇವು ಮತ್ತು ಪರಂಗಿ ಗಿಡ. ಪರಂಗಿ ಹಣ್ಣಿನ ಸಿಪ್ಪೆಯಿಂದ ಕಷಾಯ ಮಾಡಬಹುದು. ಕಷಾಯವು ಕಣ್ಣಿಗೆ ತುಂಬ ಒಳ್ಳೆಯದು. ಪರಂಗಿ ಹಣ್ಣಿನಲ್ಲಿ ಕಬ್ಬಿನಾಂಶವಿದೆ. ಪರಂಗಿ ಹಣ್ಣು ಕಣ್ಣಿಗೆ ತುಂಬ ಒಳ್ಳೆಯದು. ಪರಂಗಿ ಹಣ್ಣಿನಲ್ಲಿ ಬೇವಿನ ಸೊಪ್ಪಿನ ಹೊಗೆಯಿಂದ ಸೊಳ್ಳೆಗಳು ಬರುವುದಿಲ್ಲ. ಬೇವಿನ ಸೊಪ್ಪು ಜಾಸ್ತಿ ತುಂಬ ಒಳ್ಳೆಯದು. ಇದರಿಂದ ಕೂಡ ಕಷಾಯವನ್ನು ಮಾಡಬಹುದು. ಒಳ್ಳೆಯದು. ಗಾಯ ಆದಾಗ ಎಲೆ ಕಟ್ಟುತ್ತಾರೆ. ಕಬ್ಬಿಣದ ಅಂಶವಿದೆ. ನೆಕ್ಸ್ಟ್ ಹೇಳ. ಆಲೋವೆರಾದ ಉಪಯೋಗಗಳು. ಆಲೋವೆರಾದಿಂದ ಮುಖ ಬಡಿತವು ಕಡಿಮೆಯಾಗುತ್ತದೆ. ತಲೆಯಲ್ಲಿನ ಹಗಲು ಕಡಿಮೆಯಾಗುತ್ತದೆ. ಆಲೋವೆರಾವನ್ನು ಹಾಲು, ತುಪ್ಪ, ಅರಿಶಿಣ ಮತ್ತು ಆಲೋವೆರಾದ ಮಿಶ್ರಣದಿಂದ ನಿಮ್ಮ ಮುಖದಲ್ಲಿರುವ ಮೊಡವೆಗಳು ಕಡಿಮೆಯಾಗುತ್ತದೆ. ಆಲೋವೆರಾವನ್ನು ತಿನ್ನುವುದರಿಂದ ಜೀವಕ್ಕೆ ಹಾನಿಯಾಗಬಹುದು. ಆಲೋವೆರಾವನ್ನು ಸೌಂದರ್ಯವನ್ನು ಹೆಚ್ಚಿಸಲು ಬಳಸುತ್ತವೆ. ಆಲೋವೆರಾವನ್ನು ಮನೆಯಲ್ಲೇ ಬಳಸಬಹುದು. ಅದು ಶುಭ ಎಂದು ಸೂಚಿಸುತ್ತಾರೆ. ನನ್ನ ಹೆಸರು ಅನುಶ್ರೀ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಾಳೆಹಣ್ಣಿನ ಕಾಂಡವನ್ನು ಇಂದು ಪ್ರದರ್ಶಿಸುತ್ತಿದ್ದೇನೆ. ಇದರಲ್ಲಿ ನೀರಿನ ಅಂಶ ಹೆಚ್ಚಿದ್ದು ದೇಹದ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದರ ನೀರಿಗೆ ಜೀರಿಗೆ ಮತ್ತು ಮೆಂತೆಕಾಳುಗಳನ್ನು ಮುಂಜಾನೆ ಹಾಕಿ ಇಟ್ಟು ಸಂಜೆ ವೇಳೆ ಕುಡಿದರೆ ನಮ್ಮ ಹೊಟ್ಟೆಯಲ್ಲಿ ಕರಳು, ಲಂಗ್ಸ್ಗಳು, ಲಿವರ್ ಪ್ರಾಬ್ಲಮ್, ಬಾಡಿ ಹೀಟ್ ಅಥವಾ ಬಾಡಿ ಪೇಯ್ನ್ನ ಗುಣವಾಗುತ್ತವೆ. ಇದು ನಮ್ಮ ಹೊಟ್ಟೆಯಲ್ಲಿ ಕಿಡ್ನಿ ಸ್ಟೋನ್ ಅನ್ನು ಆಪರೇಷನ್ ಇಲ್ಲದೆ ಕರಗಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಂದಿರುವ ಸಸ್ಯದ ಹೆಸರು ಮುಟ್ಟಿದರೆ ಮುನಿ. ಮುಟ್ಟಿದರೆ ಮುನಿಯ ಉಪಯೋಗಗಳು. ಮುಟ್ಟಿದರೆ ಮುನಿ ಬೇರನ್ನು ಬಿಸಿ ನೀರಿನಲ್ಲಿ ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಲ್ಲುಗಳನ್ನು ಶುದ್ಧ ಮಾಡುವುದರಿಂದ ಎಂತಹ ಹಲ್ಲು ನೋವು ಇದನ್ನು ಕಡಿಮೆ ಮಾಡುತ್ತದೆ. ಇದರ ರಸ ಕುಡಿಯುವುದರಿಂದ ರಕ್ತಹೀನತೆ ಸಮಸ್ಯೆ ತಡೆಗಟ್ಟಬಹುದು. ಮಲಬದ್ಧತೆಯನ್ನು ನಿವಾರಿಸಬಹುದು. ಧನ್ಯವಾದಗಳು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಂದಿರುವ ಸಸ್ಯ ಅಲೋವೆರಾ. ಅಲೋವೆರಾದಿಂದ ಮುಖ ಒಡೆತವು ಕಡಿಮೆಯಾಗುತ್ತದೆ. ಅಲೋವೆರಾವು ತಲೆಯಲ್ಲಿರುವ ಅಗರನ್ನು ಕಡಿಮೆ ಮಾಡುತ್ತದೆ. ಅಲೋವೆರಾವನ್ನು ಹಾಲು, ತುಪ್ಪ ಮತ್ತು ಅಲೋವೆರಾದ ಮಿಶ್ರಣದಿಂದ ನಮ್ಮ ಮುಖದ ಮೊಡವೆಗಳು ಕಡಿಮೆಯಾಗುತ್ತವೆ ಮತ್ತು ಮನೆಯ ಮುಂದೆ ಅಲೋವೆರಾವನ್ನು ಶುಭ ಕಾರ್ಯಕ್ಕಾಗಿ ಬಳಸುತ್ತಾರೆ.
ಸಮಸ್ಯೆಗಳನ್ನು ರಾಮಬಾಣ ಎಂದು ಪರಿಗಣಿಸಲ್ಪಟ್ಟಿದೆ. ಕೂದಲ ಬೆಳವಣಿಗೆ ದಾಸವಾಳ ಎಲೆ ಮತ್ತು ಹೂವುಗಳು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ತಯಾರಿಸಿದ ಎಣ್ಣೆಯು ಕೂದಲನ್ನು ಬುಡದಿಂದ ಗಟ್ಟಿಗೊಳಿಸಲು ದಪ್ಪವಾಗಿ ಬೆಳೆಸಲು ಸಹಾಯ ಮಾಡುತ್ತದೆ. ನನ್ನ ಹೆಸರು ಪ್ರಭಾಸ್ವಾಮಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತುಳಸಿ ಗಿಡದ ಉಪಯೋಗಗಳು. ಪ್ರತಿದಿನ ನೀರಿನಲ್ಲಿ ತುಳಸಿ ಎಲೆ ಹಾಕಿ ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಹೃದಯಕ್ಕೆ ಶಕ್ತಿ ಹೆಚ್ಚಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನು ಸೇವಿಸಿದರೆ ಜೀರ್ಣಕ್ರಿಯೆ ಕೂಡ ಸುಗಮಗೊಳ್ಳುತ್ತದೆ. ನಿರಂತರ ಇದರ ಸೇವನೆಯಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಶ್ರೀ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಂದಿರುವ ಔಷಧಿ ಸಸ್ಯದ ಹೆಸರು ಬಜೆ. ಬಜೆಯ ಉಪಯೋಗಗಳು. ಬಜೆಯನ್ನು ಆಹಾರ ತಿಂದ ನಂತರ ಆಹಾರ ಜೀರ್ಣವಾಗಲು ತಿನ್ನುತ್ತಾರೆ. ಇದು ಜೀರ್ಣಕ್ರಿಯೆಯನ್ನು ನಿರ್ವಹಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಸಾನಿಯಾ. ನಾನು 9ನೇ ತರಗತಿಯಲ್ಲಿ